ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಂತಹ ಒಂದು ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಇದೀಗ ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಗೆ ಮಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಪಾಲನೆ ಮಾಡೋದಕ್ಕೆ ಬಂಕ್ ಮಾಲೀಕರು ಮುಂದಾಗಿದ್ದಾರೆ. ಬಾಟಲ್ಗಳಿಗೆ ಪೆಟ್ರೋಲ್ ಹಾಕಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಕೋಲ್ಸ್ ಪಾರ್ಕ್ ನಲ್ಲಿರುವಂತಹ ಬಂಕ್ ನಲ್ಲಿ ಇಂಥದ್ದೊಂದು ಬೋರ್ಡ್ ಹಾಕಿರೋದು ಪೆಟ್ರೋಲ್ ಡೀಸೆಲ್ ಹಾಕುವಂತಿಲ್ಲ ಅಂತ ಸುತ್ತೋಲೆ. ಪ್ರಧಾನಿ ಮೋದಿ ಕರೆ ಕೊಡ್ತಾ ಇದ್ದಂತೆ ರಾಜ್ಯ ಆಹಾರ ಇಲಾಖೆಯಿಂದ ಇಂಥದ್ದೊಂದು ಸುತ್ತೋಲೆ ಹೋಗಿದೆ. ರಾಜ್ಯದ ಎಲ್ಲ ಬಂಕ್ಗಳಿಗೂ ಕೂಡ ಸುತ್ತೋಲೆಯನ್ನು ರಾಜ್ಯ ಹೊರಡಿಸಿತ್ತು. ಇದೀಗ ಬಾಟಲ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕುವಂತಿಲ್ಲ ಅಂತ ಸುತ್ತೋಲೆಯನ್ನು ಹೊರಡಿಸಲಾಗಿತ್ತು. ರಾಜ್ಯದಿಂದ ಆದೇಶ ಬರ್ತಾ ಇದ್ದಂತೆ ಬಂಕ್ ಮುಂದೆ ದೊಡ್ಡದಾಗಿ ಬೋರ್ಡ್ಗಳ ಅಳವಡಿಕೆ ಮಾಡಲಾಗಿದೆ. ಸರ್ಕಾರಿ ಆದೇಶದ ಪ್ರಕಾರ ಪ್ಲಾಸ್ಟಿಕ್ ಬಾಟಲ್ಗೆ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಹಾಕೋದಿಲ್ಲ ಅಂತೆಲ್ಲ ಬೋರ್ಡ್ ಹಾಕಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಕೆಲವೊಂದಿಷ್ಟು ಬಂಕ್ಗಳಲ್ಲಿ ಸಾಮಾನ್ಯ ದಿನಗಳಲ್ಲೇ ಈ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಬಾಟಲ್ಗಳಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ, ಅವರು ಹಾಕೋದಿಲ್ಲ ಯಾವುದೇ ಕಾರಣಕ್ಕೂ. ಕೆಲವೊಂದಿಷ್ಟು ಬಂಕ್ಗಳಲ್ಲಿ ಅಂಥದ್ದೊಂದು ವ್ಯವಸ್ಥೆ ಇತ್ತು. ಅಂದರೆ ಎಮರ್ಜೆನ್ಸಿಯ ಕಾರಣಕ್ಕಾಗಿ ಬೇಕು ಅನ್ನೋ ಕಾರಣಕ್ಕಾಗಿ ಈ ಬಂಕ್ಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಹಾಕುವಂಥ ವ್ಯವಸ್ಥೆ ಇತ್ತು. ಆದರೆ ಯಾವಾಗ ಇದನ್ನು ಮಿತವಾಗಿ ಬಳಸಬೇಕು ಎನ್ನುವಂತಹ ಕರೆ ಬಂತು, ಆಗ ರಾಜ್ಯದಿಂದ ಒಂದು ಸುತ್ತೋಲೆ ಹೋಗಿದೆ. ಸುತ್ತೋಲೆಯ ಪರಿಣಾಮವಾಗಿ ಈ ರೀತಿಯಾದಂಥ ಬೋರ್ಡ್ ಹಾಕಿದ್ದಾರೆ. ಎಸ್ ಐ ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ, ಈ ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯಲ್ಲಿ ಮಿತಿಯಾಗಿ ಬಳಸಬೇಕು ಅನ್ನುವಂಥ ವಿಚಾರ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಸುತ್ತೋಲೆಯಲ್ಲಿ ಏನಿದೆ, ಪೆಟ್ರೋಲ್ ಬಂಕ್ನ ಮಾಲೀಕರು ಇದನ್ನೆಲ್ಲ ಹೆಂಗೆ ಫಾಲೋ ಮಾಡ್ತಿದ್ದಾರೆ? ಪ್ರವೀಣ್, ಖಂಡಿತವಾಗೂ ಅಲ್ಲೆಲ್ಲೋ ನಡೀತಿರುವಂಥ ಯುದ್ಧದ ಪರಿಣಾಮದಿಂದಾಗಿ ಇಡೀ ಭಾರತಕ್ಕೆ ದೊಡ್ಡ ಮಟ್ಟದ ಪೆಟ್ಟು ಬೀಳ್ತಿದೆ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಕಳೆದ 1.5-2 ತಿಂಗಳಿಂದಲೂ ಕೂಡ ನೋಡ್ತಾ ಇದ್ದೀವಿ. ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ ಕೂಡ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಸೇರಿದಂತೆ ಕೆಲವೊಂದು ಬಂಕ್ಗಳಲ್ಲಿ ಸರಿಯಾದ ರೂಪದಲ್ಲಿ ವೆಹಿಕಲ್ಗಳಿಗೆ, ದ್ವಿಚಕ್ರ ವಾಹನಗಳಿಗಾಗ್ಬೋದು, ದೊಡ್ಡ ವೆಹಿಕಲ್ಗಳು ಡೀಸೆಲ್ ಕೂಡ ಸಿಗ್ತಾ ಇಲ್ಲ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಮಾತಿದೆ. ವಿಜುವಲ್ ಕೂಡ ಸಾಕ್ಷಿ ಹೇಳುವಂಥ ಕೆಲಸ ಆಗ್ತಾ ಇದೆ. ಹೀಗಾಗಿ ನಿನ್ನೆ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಭಾರತದ ಜನ ಒಂದಷ್ಟು ಅರಿತುಕೊಳ್ಳುವಂಥ ಕೆಲಸ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಪೆಟ್ರೋಲು ಡೀಸೆಲ್ಲು ಮಿತವಾಗಿ ಬಳಸಬೇಕು. 1 ವರ್ಷ ಚಿನ್ನಾಭರಣ ಖರೀದಿ ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೋಬೇಕಾಗತ್ತೆ. ಸೇರಿದಂತೆ ಅಡುಗೆ ಎಣ್ಣೆ ಆಗ್ಬೋದು, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಇರಿದ ಬಸ್ಗಳಲ್ಲಿ ನೀವು ಓಡಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯಾದಂಥ ಸಂದೇಶವನ್ನು ಕೊಡುವಂಥ ಕೆಲಸ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತೀಯ ಜನರ ವಿಚಾರದಲ್ಲಿ ಪಾಸಿಟಿವ್ ರೂಪದಲ್ಲಿ ಹೇಳುವಂಥ ಕೆಲಸ ಆಗಿದೆ. ಜೊತೆಗೆ ಪೆಟ್ರೋಲ್ ಡೀಸೆಲ್ಗಳನ್ನು ಕಡಿಮೆ ಬಳಕೆ ಮಾಡಿ, ಮಿತವಾಗಿ ಬಳಕೆ ಮಾಡಿ. ಯಾಕಂತ ಹೇಳಿದ್ರೆ ಹೊರದೇಶದಿಂದ ಬರ್ತಿರ್ತಕ್ಕಂಥ ಒಂದು ಪೆಟ್ರೋಲ್ ಮತ್ತು ಡೀಸೆಲು ಗ್ಯಾಸ್ಗಳೇನಿದ್ದಾವೋ ಅವು ಬರುವಂಥ ಕೆಲಸ ಏನಾಗ್ತಿದೆಯೋ ಅದು ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಜನರಿಗೆ ತೊಂದರೆ ಆಗ್ಬೋದು. ಈ ಕಾರಣದಿಂದಾಗಿ ನೀವು ಮಿತವಾಗಿ ಬಳಕೆ ಮಾಡಿದ್ರೆ ತೊಂದರೆ ಆಗುವಂಥದ್ದನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ನೋಡ್ಕೊಳ್ಬಹುದು ಎನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿ ಅಂದಾಜು ಮಾಡಿಕೊಂಡು ಸಂದೇಶವನ್ನು ಕೊಡುವಂಥ ಕೆಲಸ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿರುವಂಥದ್ದು. ಇದರ ಒಂದು ಹೇಳಿಕೆ ಬೆನ್ನಲ್ಲೇ, ಸಂದೇಶದ ಬೆನ್ನಲ್ಲೇ ಬೆಂಗಳೂರಿನ ಒಂದಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಬೋರ್ಡ್ಗಳನ್ನು ಹಾಕುವಂಥ ಕೆಲಸ ಆಗಿದೆ. ಮಿತವಾಗಿ ಬಳಕೆ ಮಾಡಬೇಕು ಪೆಟ್ರೋಲ್ ಡೀಸೆಲ್ ಎನ್ನುವಂಥ ಸಂದೇಶದ ಮೇರೆಗೆ ಬೆಂಗಳೂರಿನಲ್ಲಿರುವಂಥ ಪೆಟ್ರೋಲ್ ಬಂಕ್ಗಳಲ್ಲಿ ಒಂದಷ್ಟು ನಾಮಾಂಕಿತ ಬೋರ್ಡ್ಗಳನ್ನು ಹಾಕಿರುವಂಥದ್ದು. ನಾವು ಯಾವುದೇ ಕಾರಣಕ್ಕೂ ಕೂಡ ಬಾಟಲ್ಗಳಿಗೆ ಸೇರಿದಂತೆ ಡಬ್ಬಗಳಿಗೆ ಪೆಟ್ರೋಲ್ ಹಾಕೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ನಾಮಾಂಕಿತ ಬೋರ್ಡ್ಗಳನ್ನು ಹಾಕುವ ಮೂಲಕವಾಗಿ ಕೇಂದ್ರ ಸರ್ಕಾರ ಸೇರಿದಂತೆ ರಾಜ್ಯ ಸರ್ಕಾರ ನರೇಂದ್ರ ಮೋದಿಯವರ ಒಂದು ಆದೇಶ ತಕ್ಕನಾಗೆ, ಕಿವಿ ಮಾತಿನ ತಕ್ಕನಾಗೆ ಈಗ ಅರಿತುಕೊಳ್ಳುವಂಥ ಕೆಲಸ ಪೆಟ್ರೋಲ್ ಬಂಕ್ನವರು ಮಾಡಿರಬಹುದು ಎನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯಾದಂಥ ಲೆಕ್ಕಾಚಾರಗಳು ಆಗ್ತಿರುವಂಥದ್ದು. ಜೊತೆಗೆ ಈ ಬೋರ್ಡ್ ಹಾಕಿರುವಂಥ ಮತ್ತೊಂದು ವಿಚಾರಕ್ಕೂ ಕೂಡ ನಾವು ಗಮನಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ಪ್ರವೀಣ್. 2002ರ ಪೆಟ್ರೋಲಿಯಂ ಆ್ಯಕ್ಟ್ ಎನ್ನುವಂಥದ್ದು ಒಂದಷ್ಟು ರೂಲ್ಸ್ಗಳಿದ್ದಾವೆ. ಆ ರೂಲ್ಸ್ಗಳ ಪ್ರಕಾರವಾಗಿ ಎಲ್ಲೇ ಆಗ್ಬೋದು, ಇಡೀ ನಮ್ಮ ಭಾರತದಲ್ಲಿ ಪೆಟ್ರೋಲು ಮತ್ತು ಡೀಸೆಲ್ಲು ವಾಟರ್ ಟ್ಯಾಂಕ್ಗಳಿಗಾಗ್ಬೋದು, ಸೇರಿದಂತೆ ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಆಧಾರಿತ ಬಾಟಲ್ಗಳಿಗೆ ಹಾಕೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ರೂಲ್ಸು ಸೇರಿದಂತೆ ಕೇಂದ್ರ ಸರ್ಕಾರದ ಒಂದು ಆದೇಶ ಕೂಡ ಇದೆ. ಈ ಆದೇಶಕ್ಕೆ ತಕ್ಕನಾಗೂ ಕೂಡ ಈ ಹಿಂದೆಯೂ ಕೂಡ ಸಾಕಷ್ಟು ಬೋರ್ಡ್ಗಳನ್ನು ಪೆಟ್ರೋಲ್ ಬಂಕ್ಗಳ ಬಳಿ ನಾವು ನೋಡಿರ್ಬೋದು. ಆ ಒಂದು ಮಾಹಿತಿ ತಕ್ಕನಾಗೂ ಕೂಡ ಈ ಬೋರ್ಡನ್ನು ಹಾಕಿರ್ಬೋದು. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಂಥ ಸಂದೇಶದಿಂದ ಈಗ ಕೆಲವೊಂದು ಬಂಕ್ಗಳಲ್ಲಿ ಹೆಚ್ಚಿನ ರೂಪದಲ್ಲಿ ಬೋರ್ಡ್ಗಳು ಆಗ್ತಿರುವಂಥ ಕಾರಣದಿಂದಾಗಿ ಮಿತವಾಗಿ ಬಳಸಬೇಕು ಎನ್ನುವಂಥ ಸಂದೇಶ ಏನಿದೆಯೋ, ಪೆಟ್ರೋಲು ಮತ್ತು ಡೀಸೆಲ್ ಎನ್ನುವಂಥದ್ದು ಏನಿದೆಯೋ ಅದು ಮಿತವಾಗಿ ಬಳಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಲೆಕ್ಕಾಚಾರದಲ್ಲೂ ಕೂಡ ಬಂಕ್ನವರು ತೊಡಗಿರಬಹುದು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ರೀತಿಯಾದಂಥ ಮಾಹಿತಿ ಸಿಗ್ತಾ ಇದೆ ಪ್ರವೀಣ್.
ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.